ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. Shit! Wait a minute. ಈ ಖುಷಿಯಲ್ಲಿ ರಮೇಶ್ ಅಂಕಲ್ ಡೈರೆಕ್ಟ್ ವಿಷಯ ತಿಳಿಸಿದ್ನ ಮರ್ತೇ ಬಿಟ್ಟಿದ್ದೀನಿ. ಅವನು ಡ್ಯಾಡ್ ಏನಾದರೂ ಮಾಮ್ ಆ್ಯಂಡ್ ಅಜ್ಜಿಗೆ ಹೇಳ್ಬಿಟ್ರೆ ಅಷ್ಟೇ. ಅವ್ರು DCP ಅಂಕಲ್ ಕಾಲ್ ಮಾಡಿದ್ರೆ ಆಗ ಡಿಪಾರ್ಟ್ಮೆಂಟ್ಗೆ ಈ ವಿಷಯ ಗೊತ್ತಾಗ್ಬಿಡುತ್ತೆ. ನೋ ಆಗ ನನ್ನ ಪ್ಲ್ಯಾನ್ ಉಲ್ಟಾ ಆಗೋಗುತ್ತೆ. ಆಗಬಾರ್ದು. ಆಗ ಪ್ಲ್ಯಾನ್ ಬಿಡಬಾರ್ದು. ಏನು ಮಾಡಲಿ ನಾನು ಮತ್ತೆ ರಮೇಶ್ ಅಂಕಲ್ಗೆ ಕಾಲ್ ಮಾಡ್ತೀನಿ. ಕಾಲ್ ಮಾಡಿ ಅವ್ರಿಗೆ ಇನ್ನಷ್ಟು ವಾರ್ನ್ ಮಾಡ್ತೀನಿ. ಇಟ್ ವಿಲ್ ವರ್ಕ್ ಅನಿಕಾ. ಕಮ್ ಆನ್. ಚಿನ್ನ ಪ್ಲೀಸ್ ಸಮಾಧಾನ ಮಾಡ್ಕೊ. ಅತ್ತೆಗೇನು ಹಾಗಿರಲ್ಲ ಚಿನ್ನ, ಆದಷ್ಟು ಬೇಗ ಬಂದ್ಬಿಡ್ತಾರೆ. ಪ್ಲೀಸ್ ಅಳ್ಬೇಡ ಚಿನ್ನ, ಅಳ್ಬೇಡ ಚಿನ್ನ. ಕಚ್ಚು ಪ್ಲೀಸ್ ಅಳ್ಬೇಡ ಕಂದ. ಕಂಟ್ರೋಲ್ ಯುವರ್ ಸೆಲ್ಫ್. ಅಪ್ಪ, ನನಗೆ ಅಳ್ಬೇಡ ಅಂತ ಹೇಳಿ ನೀವು ಅಳ್ತಾ ಇದ್ದೀರಲ್ಲ ಅಪ್ಪ, ನನಗೆ ಅಳು ಬರ್ದೇ ಇರುತ್ತಾ? ಅಮ್ಮಂಗೇನು ಆಗಲ್ಲ ಅಲ್ವಾ? ಇಲ್ಲ ಕಂದ, ಅಮ್ಮಂಗೇನು ಆಗಲ್ಲ. ಅಮ್ಮ ಸೇಫಾಗಿ ಮನೆಗೆ ಬರ್ತಾಳೆ. ದೇವ್ರೆ, ನಮ್ಮ ಅತ್ತೆ ಮುಗಿ ಏನೂ ಆಗದೆ ಇರೋ ಥರ ನೋಡ್ಕೊ. ಅವ್ರು ಆದಷ್ಟು ಬಿರ್ನೆ ಮನೆಗೆ ಬರಬೇಕು. ಯಾರು ಫೋನು? ಅನ್ನೋನ್ ನಂಬರ್ ಅಪ್ಪ. ರಿಸೀವ್ ಮಾಡು. ಸ್ಪೀಕರ್ ಫೋನ್ ಆನ್ ಮಾಡು. ಹಲೋ, ಏನು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೇಳಲ್ಲ. ಬಿಕಾಸ್ ಅದು ರಾಂಗ್ ಕ್ವಶನ್ ಆಗಿರುತ್ತೆ. ನೀವು ಹೇಗೆ ಚೆನ್ನಾಗಿರೋದಕ್ಕೆ ಸಾಧ್ಯ? ಯಾಕೆ ಅಂದರೆ ನಿಮ್ಮ ಮನೆ ಯಜಮಾನಿ ಈಗ ನನ್ನ ಮುಷ್ಟಿನಲ್ಲಿದ್ದಾಳೆ. ಬಟ್ ಒನ್ ಬ್ಯಾಡ್ ನ್ಯೂಸ್ ಏನು ಗೊತ್ತಾ? ನಿಮ್ಮ ಮನೆ ಯಜಮಾನಿ ಕಿಡ್ನ್ಯಾಪ್ ಆಗಿರೋ ದುಃಖದ ಜೊತೆಗೆ ನೀವಿನ್ನೂ ದುಃಖ ಪಡೋದಕ್ಕೆ ಇಷ್ಟಪಡ್ತಿದ್ದೀರಾ ಅನ್ಸುತ್ತೆ ಅಲ್ವಾ? ಅಯ್ಯೋ, ಯಾಕೆ ಹಾಗಂತೀರ? ಯಾರು ತಾನೇ ದುಃಖ ಪಡೋಕೆ ಇಷ್ಟ ಆಗುತ್ತೆ ಹೇಳಿ? ಇನ್ನೇನು ಮತ್ತೆ, ನಾನು ಈ ವಿಷಯದ ಬಗ್ಗೆ ನೀವು ಯಾರಿಗೂ ಹೇಳಬಾರ್ದು ಅಂತ ಅಷ್ಟು ವಾರ್ನ್ ಮಾಡಿದ್ರು ನೀವು ಇದನ್ನ ಬೇರೆಯವ್ರಿಗೆ ಹೇಳಿದ್ದೀರಲ್ಲ. ಇಲ್ಲ, ನಾನು ಯಾರಿಗೂ ಹೇಳಿಲ್ಲ. ನೋ, ಸುಳ್ಳು ಹೇಳಬೇಡ ರಮೇಶ್. ನಾನು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ನಂಬರ್ಸ್ನ ಅಪ್ಡೇಟ್ ಮಾಡಿದ್ದೀನಿ ಅಂದಮೇಲೆ ನೀವು ಯಾರ ಹತ್ರ ಮಾತಾಡ್ತಿದ್ದೀರಾ ಅಂತ ಕೇಳಿಸ್ಕೊಳ್ಳೋದಕ್ಕೆ ಒಂದು ಟ್ರಿಕ್ಸ್ ಯೂಸ್ ಮಾಡದೇ ಇರ್ತೀನಾ? ಅಷ್ಟು ಗೊತ್ತಾಗಲ್ವಾ ನಿಮಗೆ? ಈಗ ನೀವು ಸ್ವಲ್ಪ ಹೊತ್ತಿಗೆ ಮುಂಚೆ ಎಲ್ಲ ವಿಷಯನೂ ನಿಮ್ಮ ಫ್ರೆಂಡ್ ಚಂದ್ರಕಾಂತ್ಗೆ ಹೇಳಿದ್ದೀರಾ ತಾನೆ? ಈಗ ನಿಮ್ಮ ಫ್ರೆಂಡ್ ಪೊಲೀಸವ್ರ ಹತ್ರ ಹೋಗ್ತಾರೆ. ಹಾಗೆ ಮಾಡಿದ್ರೆ ನನ್ನ ಮೂಡೆಲ್ಲ ಹಾಳಾಗುತ್ತೆ. ಆಮೇಲೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಯ್ಯೋ ನೋಡಿ,
ದಯವಿಟ್ಟು ತಾನಾಗೇನು ತೊಂದರೆ ಕೊಡಬೇಡಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಚಂದ್ರಕಾಂತ್ ಪೊಲೀಸ್ ಹತ್ರ ಹೋಗಲ್ಲ, ಹಾಗೆಲ್ಲ ಏನೂ ಆಗಲ್ಲ. ನೋಡು, ನನ್ನ ತಾಯಿಗೆ ಏನೂ ಆಗಬಾರ್ದು. ನಿನ್ಗೇನು ಬೇಕಾದರೂ ನನ್ನ ಹತ್ರ ಕೇಳು, ನಾನು ಈಡೇರಿಸ್ತೀನಿ. ದಯವಿಟ್ಟು ನಿಮ್ಮ ಕೈ ಮುಗಿ ಕೇಳ್ಕೊತೀನಿ, ನಮ್ಮ ಮತ್ತೆ ಮುಂಗೇನು ಮಾಡಬೇಡಿ. ಹಲೋ ಹಲೋ, ಕಮಲಿ ಅವರೇ, ಬೇಗ ಅಂಕಲ್ ಕಾಲ್ ಮಾಡಿ ಈ ವಿಚಾರ ಯಾರಿಗೂ ಹೇಳಬೇಡಿ ಅಂತ ಹೇಳಿ. ಗಾಡ್, ಎಷ್ಟೇ ವಾರ್ನ್ ಮಾಡಿದ್ರು ಏನೋ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾರೆ. ನನಗೆ ಬರ್ತಿರೋ ಕೋಪಕ್ಕೆ ಚಂದ್ರು ಅವರೇನೋ ಭಯಕ್ಕೆ ಪೊಲೀಸಿಗೆ ಹೇಳೋದು ಬೇಡ ಅಂತ ಹೇಳ್ತಿದ್ದಾರೆ, ಆದರೆ ನಾವು ಹೇಳೋದು ಬೆಟರ್ ಅಂತ ಅನಿಸುತ್ತೆ. ಪೊಲೀಸ್ ನಮ್ಮ ಜೊತೆಗಿದ್ರೆ ನಮಗೂ ಒಂಥರ ಧೈರ್ಯ ಇರುತ್ತಲ್ವಾ? ಕರೆಕ್ಟ್ ಉರ್ಮಿಳ, ಹಂಗೆ ಮಾಡೋಣ. ಹಲೋ ಅಲೋ ಅಪ್ಪಯ್ಯ. ಹೇಳು ಕಮಲಿ. ಅಪ್ಪಯ್ಯ, ನೀವು ಯಾವುದೇ ಕಾರಣಕ್ಕೂ ಪೊಲೀಸವ್ರಿಗೆ ವಿಷಯ ತಿಳ್ಸಕ್ಕೆ ಹೋಗ್ಬೇಡಿ. ಯಾಕಮ್ಮ, ಏನಾಯ್ತು? ಹೇಳ್ತೀನಿ ಅಪ್ಪಯ್ಯ, ಅಜಿತ್ ಅವನು ಈ ವಿಷಯ ಹೇಳಕ್ಕೆ ಹೋಗ್ಬೇಡಿ ಪ್ಲೀಸ್. ಕಮಲಿ, ಆ ಕಿಡ್ನಾಪರ್ ಹತ್ರ ಏನೂ ಹೇಳೋದು ಬೇಡ. ನೋಡು, ಆದರೂ ನಾವು ಅವನಿಗೆ ಗೊತ್ತಿಲ್ಲದೆ ಪೊಲೀಸ್ ಹೆಲ್ಪ್ ತಗೊಳ್ಳೋದು ಬೆಟರ್ ಅಲ್ವಾ? ಇಲ್ಲ ಅಪ್ಪಯ್ಯ, ಆ ಕಿಡ್ನಾಪರು ನಮ್ಮೆಲ್ಲರೂ ಫೋನ್ ಟ್ರ್ಯಾಪ್ ಮಾಡವನೆ. ನಾವು ಯಾರ ತವನೇ ಫೋನ್ ಮಾಡಿ ಮಾತಾಡಿದ್ರು ಅದು ಅವನಿಗೆ ಗೊತ್ತಾಯ್ತೈತೆ. ಅದಕ್ಕೆ ನೀವಾಗಲಿ ಚಿಕ್ಕಮ್ಮ ಆಗಲಿ ಯಾರ ತವನೂ ಈ ವಿಷಯ ಹೇಳಕ್ಕೆ ಹೋಗ್ಬೇಡಿ. ಅಪ್ಪಯ್ಯ, ನಮ್ಮ ಅತ್ತೆಮ್ಮನ ಜೀವ ಇವಾಗ ಅವನ ಕೈಯಾಗೈತೆ. ನಾವು ಅವನ್ನ ಹೆದರಾಕೊಳ್ಳೋಕೆ ಹಾಕಿಲ್ಲ. ಅವನು ಹೇಳ್ದಂಗೆ ನಾವು ಕೇಳಲೇಬೇಕು. ಪ್ಲೀಸ್ ಅಪ್ಪಯ್ಯ, ನೀವು ಯಾರ ತವನು ಹೇಳಕ್ಕೆ ಹೋಗ್ಬೇಡಿ. ಅತ್ತೆಮ್ಮನ ಜೀವಕ್ಕೆ ಯಾವ ತೊಂದರೆನೂ ಆಗಬಾರ್ದು. ಅದಕ್ಕೋಸ್ಕರ ಅವನು ಏನು ಹೇಳ್ತಾನೋ ಅದನ್ನೆಲ್ಲ ಕೇಳಮ್ಮ. ಹಂಗೆ ಮಾಡಲೇಬೇಕು ಅಪ್ಪಯ್ಯ. ಸರಿ ಕಮಲಿ, ತಾರಾ ಅವ್ರಿಗೇನೂ ಆಗಲ್ಲ. ರಮೇಶಿಗೆ ಧೈರ್ಯ ಹೇಳು, ನೀನು ಧೈರ್ಯವಾಗಿರು. ಸರಿ ಅಪ್ಪಯ್ಯ. ಏನಂತೆ? ನಾವು ಪೊಲೀಸಿಗೆ ಏನು ಕಂಪ್ಲೇಂಟ್ ಕೊಡೋದು ಬೇಡ ಉರ್ಮಿಳ. ಯಾಕೆ? ಆ ಕಿಡ್ನಾಪರು ನಮ್ಮ ಎಲ್ಲರ ಫೋನ್ನು ಟ್ಯಾಪ್ ಮಾಡಿದಾನಂತೆ. ಏನು? ಎಲ್ಲರೂ ಫೋನ್ನು ಟ್ಯಾಪ್ ಮಾಡಿದಾನಂತ? ಹೌದು ಉರ್ಮಿಳ, ನಾವೇನೇ ಮಾತಾಡಿದ್ರು ಅವ್ನು ಕೇಳಿಸ್ಕೊಳ್ತಾ ಇದ್ದಾನೆ. ಸೊ ನಾವು ಯಾರಿಗೆ ವಿಷಯ ಹೇಳಿದ್ರು ಅವನಿಗೆ ಗೊತ್ತಾಗುತ್ತೆ. ನಾವೇನಾದರೂ ಪೊಲೀಸಿಗೆ ಇನ್ಫಾರ್ಮ್ ಮಾಡಿದರೆ ಅದರಿಂದ ತಾರೋ ಅವ್ರಿಗೆ ತೊಂದರೆ ಆಗ್ಬೋದು. ಸೊ ಸೈಲೆಂಟ್ ಆಗಿರೋದೇ ಬೆಟರ್. ಓ ಗಾಡ್, ನನ್ನ ಪ್ಲಾನ್ಸ್ಗೆ ಅಡ್ಡ ಬರೋದು ನಿಮ್ಮ ಫ್ಯಾಮಿಲಿಗೆ ಮೊದಲಿಂದನೂ ಅಭ್ಯಾಸ ಆಗೋಗಿದೆ. ಬಟ್ ಯು ರಿಮೆಂಬರ್ ತಾರಾ ಆಂಟಿ, ಮೊದಲೆಲ್ಲ ನಿಮಗೆ ನನ್ನ ಕಂಡ್ರೆ ತುಂಬ ಪ್ರೀತಿ ಇತ್ತು ಅಲ್ವಾ? ಯಾರಾದರೂ ನನ್ನ ಬೈದ್ರೆ ನೀವು ನನ್ನ ಪರವಾಗಿ ವಹಿಸ್ಕೊಂಡು ಬರ್ತಿದ್ರಿ. ಆಗ ನಂಗೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ? ನಾನು ಅನ್ಕೋತಿದ್ದೆ ರಿಷಿ ನಮ್ಮ ಮದುವೆ ಆಗ
ಒಂದು ರೀತಿಯಲ್ಲಿ ನೀವು ಎಲ್ಲರೂ ಸೇರಿ ನನ್ನ ಲೈಫ್ನ ಸ್ಪಾಯ್ಲ್ ಮಾಡಿಬಿಟ್ರಿ. ಅದನ್ನ ನಾನು ಹೇಗೆ ಮರೀಲಿ? ನೋ, ಅದಕ್ಕೆ ನಾನೀಗ ನಿಮ್ಮ ಲೈಫನ್ನ ಸ್ಪಾಯ್ಲ್ ಮಾಡ್ತೀನಿ. ನೀವು ಎಲ್ಲರೂ ನರಳಿ ಸಾಯೋ ಹಾಗೆ ಮಾಡ್ತೀನಿ. ಎಸ್, ಅದಕ್ಕೆ ಫಸ್ಟ್ ಬಲಿ ನೀವೇ ಆಗಬೇಕು ತಾರಾ ಆಂಟಿ. ನಿಮ್ಮಿಂದಾನೇ ಶುರು ಆಗಲಿ. ದೇವ್ರೆ, ಈಟೊಂದೆಲ್ಲ ಕಷ್ಟ ಕೊಡ್ತಿದ್ಯಾ? ಯಾಕೆ ಕಷ್ಟ ಕೊಡ್ತಿದ್ಯಾ ಅಂತ ಕೇಳೋ ಅಧಿಕಾರ ನನಗಿಲ್ಲ. ನೀನು ಏನೇ ಕೊಟ್ರೂ ಅದನ್ನು ನಿನ್ನ ಪ್ರಸಾದ ಅಂತ ಸ್ವೀಕರಿಸಿದ್ದೀನಿ. ಸುಖ ಕೊಟ್ಟಾಗ ಖುಷಿಯಿಂದ ಅನುಭವಿಸಿದ್ದೀನಿ. ಕಷ್ಟ ಕೊಟ್ಟಾಗ ಯಾಕೆ ಅಂತ ಕೇಳ್ದೆ ಧೈರ್ಯದಿಂದ ಎದುರಿಸಿದ್ದೀನಿ ದೇವ್ರೆ. ಆದ್ರೆ ನಿಂತವ ಇವತ್ತು ಕೇಳ್ಕೊತಿದ್ದೀನಿ ದೇವ್ರೆ, ನಮ್ಮತ್ತೆ ಮಂಗೆ ಏನು ಆಗದೆ ಇರೋ ಥರ ಜೋಪಾನವಾಗಿ ನೋಡ್ಕೊ. ಪ್ರತ್ಯಕ್ಷವಾಗಿ ನನ್ನ ಜೊತೆ ಇರೋ ದೇವತೆ ಅಂತ ಅನ್ಕೊಂಡಿದ್ದೀನಿ ದೇವ್ರೆ. ಯಾವತ್ತೂ ಯಾರಿಗೂ ಕೆಟ್ಟದ್ದು ಬಯಸಿದವ್ರಲ್ಲ ಅವರು. ಅವ್ರಿಗೇನು ಆಗದೆ ವಾಪಸ್ ಬರೋಂಗೆ ಮಾಡು. ಕಮಲಿ, ಏನ್ ಮಾಡ್ತಾ ಇದೀಯವ್ವ? ಏನಿಲ್ಲ ಅಜ್ಜಿ, ಕಷ್ಟ ಬಂದಾಗ ಹರಕೆ ಕಟ್ಕೊಂಡು ಮುಡುಪು ಕಟ್ಟಬೇಕು ಅಂತ ಅತ್ತೆಮ್ಮ ಯಾವಾಗಲೂ ಹೇಳೋರು. ಅದಕ್ಕೆ ಅತ್ತೆಮ್ಮಂಗೆ ಏನೂ ಆಗಬಾರ್ದು, ಅವ್ರು ಜೋಪಾನವಾಗಿ ವಾಪಸ್ ಬರಬೇಕು ಅಂತ ದೇವ್ರ ತವ ಹರಕೆ ಕಟ್ಕೊಂಡು ಮುಡುಪು ಕಟ್ತಾ ಇದ್ದೀನಿ. ಏನಾದರೂ ಗೊತ್ತಾಯ್ತಾ? ಆ ಫೋನ್ ನಂಬರ್ದು ಯಾರ್ದು ಇತ್ತಾ? ಇಲ್ಲಪ್ಪ, ನನಗೆ ಪರಿಚಯ ಇರೋರಿಗೆ ನಂಬರ್ ಕೊಟ್ಟು ನಂಬರ್ನ ಟ್ರೇಸ್ ಮಾಡೋದಕ್ಕೆ ಹೇಳಿದೆ. ಆದರೆ ಪ್ರಯೋಜನ ಇಲ್ಲ. ಅದೇ ನಂಬರ್ ನಾನು ಮಾತಾಡ್ತೀನಪ್ಪ. ಹಲೋ, ಹಲೋ. ಮಿಸ್ಟರ್ ರಮೇಶ್, ಆ್ಯಕ್ಚುಲಿ ನೀನು ನನಗೆ ತುಂಬ ಬೇಜಾರು ಮಾಡಿದ್ಯಾ. ಆದರೂ ನೀವೆಲ್ಲರೂ ಸೇರಿಕೊಂಡು ನನ್ನನ್ನು ತುಂಬ ಕೇಳ್ಕೊಂಡಿದ್ದೀರಲ್ಲ, ಅದಕ್ಕೆ ನಿಮ್ಮ ವೈಫ್ನ ಬಿಟ್ಬಿಡೋಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ. ಇವಾಗಲೇ ನಾನು ಕಳಿಸೋ ಲೊಕೇಶನ್ಗೆ ಬಂದ್ಬಿಡಿ. ಆಯ್ತಾಯ್ತು, ನಾವೆಲ್ಲರೂ ಈಗಲೇ ಹೊರಡ್ತೀವಿ. ಹಲೋ 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 ಹಲೋ, ಜಸ್ಟ್ 1 minute. ಫ್ಯಾಮಿಲಿ ಸಮೇತ ಬರೋಕ್ಕೆ ನಾನೇನು ಮದುವೆಗ ಕರಿತಾ ಇದ್ದೀನಿ. ಜಸ್ಟ್ ನಿನ್ನ ಮಗ ಮತ್ತೆ ಸೊಸೆ ಅವರಿಬ್ರು ಮಾತ್ರ ಬರಬೇಕು. ಸರಿ, ನಾನು ಕಮಲಿಯವರೇ ಬರ್ತೀವಿ. ಎಲ್ಲಿಗೆ ಬರಬೇಕು ಹೇಳಿ? ಹೇಳ್ತೀನಿ. ಹೇಗೂ ಬರ್ತಾ ಇದ್ದೀರಾ, ಬರೋವಾಗ ಬರಿಗೈಯಲ್ಲಿ ಬರಬೇಡಿ, ಸ್ವಲ್ಪ ಕ್ಯಾಶ್ ಕೂಡ ತಗೊಬನ್ನಿ. ಓಕೆ? ಸರಿ, ಕ್ಯಾಶ್ ಕೊಟ್ಟು ಕಳಿಸ್ತೀನಿ.
ಎಷ್ಟು ಬೇಕು? ಹೇಳಿದ್ನಲ್ಲ ಸ್ವಲ್ಪ ಅಂತ, ಜಸ್ಟ್ 2 crores. ಅಯ್ಯೋ ದೇವ್ರೆ, ಏನು ನೀವು ಕೇಳ್ತಿರೋದು? 2 ಕೋಟಿನಾ? 2 ಕೋಟಿ ಬೇಕಾ ಅಥವಾ ನಿಮ್ಮ ಹೆಂಡತಿ ಬೇಕಾ? ಆಯಿತು ನೋಡಿ, ನಂಗೆ ಸ್ವಲ್ಪ ಟೈಮ್ ಬೇಕು. ತಕ್ಷಣ ಅಂದರೆ ಆಗಲ್ಲ, ಆದಷ್ಟು ಬೇಗ ಅರೇಂಜ್ ಮಾಡಿ ಕಳಿಸ್ತೀನಿ. ಲಿಸನ್, ಜಾಸ್ತಿ ಟೈಮ್ ತಗೋಬೇಡಿ. ಟೇಕ್ ಜಸ್ಟ್ 15 minutes. ಏನಾದರೂ ಅದಕ್ಕಿಂತ ಜಾಸ್ತಿ ಟೈಮ್ ತಗೊಂಡ್ರೆ ನನ್ನ ಮೂಡ್ ಕೆಡುತ್ತೆ. ನನ್ನ ಮೂಡ್ ಕೆಟ್ಟರೆ ಇಲ್ಲಿರೋ ತಾರ ಗಾನ್. ಬೇಡ ಬೇಡ, ನೀವು ಹೇಳಿ ಟೈಮ್ಗೆ ನೀವು ಹೇಳಿದ ಜಾಗಕ್ಕೆ ಬರ್ತೀವಿ. ಗುಡ್. ಇದೇನು ಋಷಿ, 15 ನಿಮಿಷದಲ್ಲಿ 2 ಕೋಟಿ? ಬಾ, ನೀವು ಚಿಂತೆ ಮಾಡಬೇಡಿ. ನಾನು ಆ ದುಡ್ಡನ್ನ ಅರೇಂಜ್ ಮಾಡಿಕೊಂಡು ನಾನು ಕಮಲಿ ಅವರು ಅಲ್ಲಿಗೆ ಹೋಗಿ ಬರ್ತೀವಿ. ನೀವೇನು ಯೋಚನೆ ಮಾಡಬೇಡಿ. ಋಷಿ, ಕಮಲಿ, ಬನ್ನಿ, ನಿಮಗೋಸ್ಕರ ಕಾಯ್ತಾ ಇದ್ದೀನಿ. ಹೊಸ ಕೆಂಡ ರೆಡಿ ಆಗ್ತಿದೆ. ಅಳ್ತಾ ಇದೆಯಾ? ಯಾಕೆ? ಅಮರ್, ಅಮ್ಮ ವಾಪಸ್ ಬರ್ತಾರಲ್ವಾ? ಅವ್ರಿಗೇನು ಆಗಲ್ಲ ಅಲ್ವಾ? ಅವ್ರು ಸೇಫಾಗಿ ಬರ್ತಾರೆ ತಾನೆ? ಚಿನ್ನ, ಸೇಫಾಗಿ ಬರ್ತಾರೆ ಚಿನ್ನ. ಅತ್ತೆ ಅಳ್ಬೇಡ ಪ್ಲೀಸ್. ಆದರೂ ಅಮ್ಮನ ಯಾಕೋ ಕಿಡ್ನಾಪ್ ಮಾಡ್ದ ಅವನು? ಅವನು ಯಾರು? ಅವನಿಗೂ ನಮಗೂ ಏನು ಸಂಬಂಧ? ಚಿನ್ನ ಅಳ್ಬೇಡ ಚಿನ್ನ. ಅವ್ನು ಯಾವನೋ ದುಡ್ಗೋಸ್ಕರನೇ ಇಷ್ಟೆಲ್ಲ ಮಾಡಿರ್ತಾನೆ. ಅದಕ್ಕೆ ಬಾವಾಜಿ ಹತ್ರ ಫೋನಲ್ಲಿ ದುಡ್ಡು ಡಿಮ್ಯಾಂಡ್ ಮಾಡಿರೋದು. ಈಗ ಕಮಲಿ ಮತ್ತೆ ಬಾವಾಜಿ ಹೋಗಿದಾರಲ್ವ ದುಡ್ಡು ತಗೊಂಡು, ದುಡ್ಡು ಕೊಟ್ಟು ಅತ್ತನ ಬಿಡಿಸ್ಕೊಂಡ್ ಬರ್ತಾರೆ. ಆರಾಮಾಗಿರು. ಆದರೂ ಕಮಲಿನ ಅಣ್ಣನ ಮಾತ್ರ ಯಾಕೆ ಬರಕ್ಕೆ ಹೇಳಿದ್ದಾನೆ? ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಮ್ಮ. ಭಯ ಪಡೋದೇನು ಇಲ್ಲ ಚಿನ್ನ. ಅವನಿಗೂ ಭಯ ಇರುತ್ತಲ್ವ, ಗುಂಪಲ್ಲಿ ಬಂದರೆ ಗಲಾಟೆ ಮಾಡ್ತಾರೆ ಅಂತ. ಅದಕ್ಕೆ ಎದುರ್ಕೊಂಡು ಇಬ್ಬರನ್ನೇ ಬರಕ್ಕೆ ಹೇಳಿರ್ತಾನೆ. ಬಟ್ ನೋಡು ಪ್ಲೀಸ್, ಪಕ್ಕ ಅತ್ತೆ ಮನೆಗೆ ಸೇಫಾಗಿ ಬರ್ತಾರೆ. ಆರಾಮಾಗಿರೋ. ಸರ್, ಇಲ್ಲದ ಸರ್ ಜಾಗ? ಹೌದು ಕಮಲಿ ಅವರೇ, ಇದೇ ಜಾಗ. ಸರ್, ಏನ್ ಸರ್ ಇದು? ಕಾಡಿದ್ದಂಗೈತೆ. ಇಲ್ಲಿ ಯಾರು ಕಾಣಿಸ್ತಾನೂ ಇಲ್ವಲ್ಲ ಸರ್? ಹೋಗಿ ನೋಡ್ಬೇಕು ಕಮಲಿ ಅವರೇ. ಸರಿ, ಬನ್ನಿ ಹೋಗುವ. ಕಮಲಿ ಅವರೇ, ಒಂದು ನಿಮಿಷ. ನೀವು ಬರೋದು ಬೇಕಾಗಿರಲಿಲ್ಲ, ಆದರೂ ಇವರು ನೀವು ಬರೋದಕ್ಕೆ ಹೇಳಿದ್ದಾರೆ ಅಂದರೆ ಇವ್ರ ಇಂಟೆನ್ಷನ್ ಬೇರೆ ಏನೋ ಇದೆ ಅನ್ಸುತ್ತೆ. ಅಯ್ಯೋ ಸರ್, ಅದೇನಾದರೂ ಇರಲಿ ಸರ್, ಅತ್ತೆಮ್ಮ ಹುಷಾರಾಗಿರ್ಬೇಕು. ಆಟಯ್ಯ. ಹೌದು ಕಮಲಿ ಅವರೇ, ನೀವು ಹೇಳೋದು ಕರೆಕ್ಟ್. ನಿಮ್ಗೇನೂ ಆಗಲ್ಲ, ಹೆದರ್ಕೋಬೇಡಿ. ಆ್ಯಂಡ್ ನನ್ನ ಹತ್ರ ಅಪ್ಪನ ಲೈಸೆನ್ಸ್ ರಿವಾಲ್ವರ್ ಇದೆ. ಬಟ್ ನಾವು ಅದನ್ನು ಯೂಸ್ ಮಾಡೋ ಹಾಗಿಲ್ಲ. ನಮ್ಮ ಹತ್ರ ಇದ್ದರೆ ಅದು ಉಪಯೋಗಕ್ಕೆ ಬರುತ್ತೆ. ನೀವು ಹುಷಾರಾಗಿರ್ಬೇಕು ಕಮಲಿ ಅವರೇ. ಸರಿ ಸರ್, ನೀವೇನು ಚಿಂತೆ ಮಾಡಬೇಡಿ. ಸರ್, ಅವ್ರು ಕೇಳ್ದಷ್ಟು ದುಡ್ಡು ತಗೊಂಬಂದಿರ್ತಾನೆ. ಅದನ್ನ ಕೊಟ್ಬಿಟ್ಟು ಮೊದಲು ಅತ್ತೆಮ್ಮನ ಬಿಡ್ಸ್ಕೊಂಬರೋಣ. ಬನ್ನಿ ಸರ್. ಬಟ್ ಇಲ್ಲಿ ಯಾವ ಕಡೆ ಹೋಗಬೇಕು, ಹೇಗೆ ಹೋಗಬೇಕು ಅಂತಲೇ ಗೊತ್ತಾಗ್ತಿಲ್ಲ.